ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ ತಾನೇ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಅದಾದ ನಂತರ ಒಂದು ಬಜೆಟ್ ಮಂಡನೆಯಾಯಿತು. ಆ ಬಜೆಟ್ನ ನಂತರ ದೇಶದಾದ್ಯಂತ ಈಗ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಅಂದರೆ ಅನುದಾನದ ತಾರತಮ್ಯ ನಡೀತಾ ಇದೆ ಅನ್ನೋ ಆಧಾರದ ಮೇಲೆ ಪ್ರತಿಭಟನೆಗಳು ನಡೀತಾ ಇದೆ. ನಿನ್ನೆ ಕರ್ನಾಟಕ, ಇವತ್ತು ಕೇರಳ ಮತ್ತು ತಮಿಳುನಾಡು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಬೇಕಾದಂಥ ರಾಜಕೀಯ ತಂತ್ರಗಾರಿಕೆಗಳು ಅನ್ನೋದು ಯಾರಿಗಾದರೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಚಾರ. ಯಾಕಂತಂದರೆ ಲೋಕಸಭಾ ಎಲೆಕ್ಷನ್ಗೆ ಉಳಿದಿರೋದು ಇನ್ನೇನೋ ಕೆಲವು ದಿನಗಳು ಮಾತ್ರ. ಲೋಕಸಭಾ ಎಲೆಕ್ಷನ್ನು ಈ ಬಾರಿ ಏನಾಗಬಹುದು? ನರೇಂದ್ರ ಮೋದಿಯವರಿಗೆ ಮತ್ತೊಂದು ಅವಕಾಶ ಸಿಗತ್ತಾ, ಅಥವಾ ನರೇಂದ್ರ ಮೋದಿಯವರ ಜಾಗಕ್ಕೆ INDIA ಮೈತ್ರಿಕೂಟದ ಯಾವುದಾದರೂ ಒಬ್ಬ ನಾಯಕ ಪ್ರಧಾನಿಯಾಗಿ ಆಯ್ಕೆಯಾಗಬಹುದಾ? ಇದು ದೇಶದ ಜನರನ್ನ ಕಾಡ್ತಾ ಇರುವಂಥ ಸಹಜ ಕುತೂಹಲ. ಈ ಕುತೂಹಲಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನ ಎಷ್ಟೋ ಸಂದರ್ಭದಲ್ಲಿ ಈ ಸಮೀಕ್ಷೆಗಳು ಮಾಡ್ತಾ ಹೋಗ್ತವೆ. ಇನ್ನು ರಾಮ ಮಂದಿರ ಉದ್ಘಾಟನೆಯಾದ ನಂತರ ಮೊದಲ ಸಮೀಕ್ಷೆ, ರಾಷ್ಟ್ರೀಯ ಮಾಧ್ಯಮ ಮಾಡಿರುವಂಥ ಮೊದಲ ಸಮೀಕ್ಷೆ ಈಗ ಪ್ರಕಟ ಆಗಿದೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಆ ಸಮೀಕ್ಷೆ. ಕರ್ನಾಟಕದಲ್ಲಿ ಏನಾಗಬಹುದು, ಎಷ್ಟು ಸೀಟು ಯಾರಿಗೆ ಎಷ್ಟು ಬರಬಹುದು, ದೇಶವ್ಯಾಪಿ ಏನಾಗಬಹುದು, ಮತ್ತು ದೆಹಲಿಯ ಸಿಂಹಾಸನದ ವಿಚಾರದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥ ಉತ್ತರ ಪ್ರದೇಶದಲ್ಲಿ ಯಾರಿಗೆ ಎಷ್ಟು ಸೀಟು ಬರಬಹುದು, ಇದನ್ನು ಆ ಸಮೀಕ್ಷೆ ಪ್ರಿಡಿಕ್ಟ್ ಮಾಡ್ತಾ ಇದೆ. ಆ ಸಮೀಕ್ಷೆಯ ವಿವರವನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ. ಲೋಕಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭ ಆಗಿದೆ. NDA ಮೈತ್ರಿಕೂಟ ವರ್ಸಸ್ ವಿಭಜಿತ INDIA ಮೈತ್ರಿಕೂಟ ಅನ್ನೋದು ಸದ್ಯಕ್ಕಿರುವಂಥ ಪರಿಸ್ಥಿತಿ. ವಿಭಜಿತ INDIA ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, JDU ಹೊರಗೆ ಹೋಗಿದೆ, TMC ಇವತ್ತೋ ನಾಳೆನೋ ಅನ್ನುವಂಥ ಸ್ಥಿತಿಯಲ್ಲಿದೆ, ಆಮ್ ಆದ್ಮಿ ಸಿಟ್ಟಲ್ಲಿದೆ. ಆ ಕಾರಣಕ್ಕಾಗಿ ತಯಾರಿ ನಡೀತಾ ಇದೆ. ಈ ಎಲ್ಲದರ ಮಧ್ಯೆ ರಾಷ್ಟ್ರೀಯ ಮಾಧ್ಯಮ ಒಂದರ ಸಮೀಕ್ಷೆ ಪ್ರಕಟವಾಗಿದೆ. ಅದು ಟೈಮ್ಸ್ ನೌ ETG ಸಮೀಕ್ಷೆ. ಬಹಳ ಕುತೂಹಲಕಾರಿ ವಿಚಾರಗಳಿದ್ದಾವೆ. ಮಂದಿರ ಲೋಕಾರ್ಪಣೆಯ ಬೆನ್ನಿಗೆ ಪ್ರಕಟವಾದಂಥ ಮೊದಲ ಸಮೀಕ್ಷೆ ಇದು. ಈ ಸಮೀಕ್ಷೆ ಕರ್ನಾಟಕದ ಬಗ್ಗೆಯೂ ಕೂಡ ಭವಿಷ್ಯವನ್ನ ಹೇಳಿದೆ. ಕರ್ನಾಟಕದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಬಾರಿ ರಾಜಕೀಯ ಸಮೀಕರಣ ಬದಲಾಗಿದೆ. ಎಲ್ಲಿವರೆಗೆ ಅಂತಂದ್ರೆ, BJP ಮತ್ತು ಜಾತ್ಯತೀತ ಜನತಾದಳ ಒಂದಾಗಿದೆ, ಕಾಂಗ್ರೆಸ್ ಬೇರೆ. ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ ಒಂದಾಗಿತ್ತು, BJP ಬೇರೆ. ಆ ಕಾರಣಕ್ಕಾಗಿ ಕುತೂಹಲ ಸಹಜ. ಕರ್ನಾಟಕದಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಸಹಜ. ಆ ಕುತೂಹಲಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನ ಟೈಮ್ಸ್ ನೌ ETG ಸಮೀಕ್ಷೆ ಮಾಡ್ತಾ ಇದೆ. ಲೋಕಸಭಾ ಸಮರದಲ್ಲಿ BJPಗೆ ಭರ್ಜರಿ ಗೆಲುವು ಫಿಕ್ಸ್ ಅಂತ ಈ ಸಮೀಕ್ಷೆ ಭವಿಷ್ಯ ಹೇಳ್ತಾ ಇದೆ. BJP ನೇತೃತ್ವದ NDA ಮೈತ್ರಿಕೂಟ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುತ್ತೆ ಅನ್ನೋದು ಈ ಸಮೀಕ್ಷೆಯ ಒಟ್ಟು ತಿರುಳು. ಟೈಮ್ಸ್ ನೌ ಸಮೀಕ್ಷೆ ನರೇಂದ್ರ ಮೋದಿ ನಾಯಕತ್ವಕ್ಕೆ ಮತದಾರರು ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ 366 ಸ್ಥಾನಗಳನ್ನು ಗಳಿಸುತ್ತೆ, BJP ಏಕಾಂಗಿಯಾಗಿ 323 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಕೂಟಕ್ಕೆ ಲೋಕಸಮರದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯಾಗತ್ತೆ ಅನ್ನೋದು ಈ ಸಮೀಕ್ಷೆಯ ಒಟ್ಟು ತಿರುಳು ಮತ್ತು ಸಾರ. 104 ಕ್ಷೇತ್ರಗಳಿಗಷ್ಟೇ INDIA ಮೈತ್ರಿಕೂಟ ಸೀಮಿತವಾಗತ್ತೆ ಅನ್ನೋದು ಈ ಸಮೀಕ್ಷೆಯ ಒಟ್ಟು ಸಾರ ಇರೋದು. ಟೈಮ್ಸ್ ನೌ ETG ಸಮೀಕ್ಷೆ ಕ್ಲಿಯರ್ ಆಗಿ ಭವಿಷ್ಯ ಹೇಳ್ತಾ ಇದೆ, ಅಥವಾ ಆ ಸಮೀಕ್ಷೆಯ ವಿವರ ಇರೋದಿಷ್ಟೇ. ಈ ಬಾರಿ NDA ಮೈತ್ರಿಕೂಟ ಸ್ಪಷ್ಟ ಬಹುಮತವನ್ನು ಪಡೆಯುತ್ತೆ, BJP ಸ್ಪಷ್ಟ ಬಹುಮತವನ್ನು ಪಡೆಯುತ್ತೆ. ಏಕಾಂಗಿಯಾಗಿ ಮಿತ್ರರ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಸರ್ಕಾರ ನಡೆಸುವಂತ ಶಕ್ತಿ BJP ಯೊಂದಕ್ಕೆ ಬರುತ್ತೆ ಅಂತ ಟೈಮ್ಸ್ ನೌ ETG ಸಮೀಕ್ಷೆ ಹೇಳ್ತಾ ಇರೋದು. ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಪರಿಸ್ಥಿತಿ ಏನಾಗತ್ತೆ, INDIA ಮೈತ್ರಿಕೂಟದ ಪರಿಸ್ಥಿತಿ ಏನಾಗತ್ತೆ ಅನ್ನೋದನ್ನ ಈ ಸಮೀಕ್ಷೆ ಸ್ಪಷ್ಟಪಡಿಸ್ತಾ ಇದೆ. ಅತ್ಯಂತ ಹೀನಾಯವಾಗಿ ಸೋಲತ್ತೆ INDIA ಮೈತ್ರಿಕೂಟ, ಅತ್ಯಂತ ಹೀನಾಯವಾಗಿ ಸೋಲತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು.
ಬಿಜೆಪಿ ಏಕಾಂಗಿಯಾಗಿ 366 ಸೀಟನ್ನ ಪಡ್ಕೊಳ್ಳುತ್ತೆ ಅನ್ನೋದು ಟೈಮ್ಸ್ ನೌ ETG ಸಮೀಕ್ಷೆಯ ವಿವರ. ಅಂದ್ರೆ NDA ಮೈತ್ರಿಕೂಟ 366, ಬಿಜೆಪಿ ಅದರಲ್ಲಿ 323 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. INDA ಮೈತ್ರಿಕೂಟದ ಪರಿಸ್ಥಿತಿ ಏನು? 104 ಸೀಟುಗಳಿಗಷ್ಟೇ ಈ ಮೈತ್ರಿಕೂಟ ಸೀಮಿತವಾಗುತ್ತೆ. 104 ಸೀಟನ್ನು ಗಳಿಸಿದ್ರೆ ಅದೇ ಹೆಚ್ಚು ಅನ್ನುವಂಥ ಪರಿಸ್ಥಿತಿ ಇದೆ ಅನ್ನೋದು ಟೈಮ್ಸ್ ನೌ ರಾಷ್ಟ್ರೀಯ ಆಂಗ್ಲ ಸುದ್ದಿವಾಹಿನಿ ಕೊಟ್ಟಿರುವಂಥ ಸಮೀಕ್ಷೆಯ ವಿವರ. ರಾಮ ಮಂದಿರ ಉದ್ಘಾಟನೆಯ ಬಳಿಕ ಪ್ರಕಟವಾದಂಥ ಮೊದಲ ಸಮೀಕ್ಷೆ ಇದು. ಇನ್ನು ಬೇರೆ ಬೇರೆ ಸಮೀಕ್ಷೆಗಳ ವಿವರಗಳು ನಮಗೆ ಲಭ್ಯವಾಗ್ತಾ ಹೋಗುತ್ತೆ, ಆದರೆ ಇದು ಮೊದಲ ಸಮೀಕ್ಷೆ. ಈ ಮೊದಲ ಸಮೀಕ್ಷೆಯಲ್ಲಿ ಬಿಜೆಪಿ ಬಹುಮತ ಪಡೆಯೋದು ಖಚಿತ ಅಂತ ಹೇಳ್ತಾ ಇದೆ. ಇನ್ನು ಈ ಸಮೀಕ್ಷೆಯ ವಿವರಕ್ಕೆ ಹೋಗೋಣ. ನಾವು ಏನೇನು ನಂಬರು ಪ್ರಿಡಿಕ್ಟ್ ಮಾಡ್ತಾ ಇರೋದು ಡೀಟೇಲ್ ನಿಮ್ಮ ಟಿವಿ ಸ್ಕ್ರೀನ್ನ ಮುಂದೆ. ಟೈಮ್ಸ್ ನಾವು ಹೇಳ್ತಾ ಇದೆ, ಒಟ್ಟು 543 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟ 366 ಸೀಟನ್ನು ಗೆಲ್ಲುತ್ತೆ. INDA ಮೈತ್ರಿಕೂಟ 104 ಸೀಟಿಗಷ್ಟೇ ಸೀಮಿತವಾಗುತ್ತೆ. ಅದರ್ಸು ಅಂದ್ರೆ INDA ಮೈತ್ರಿಕೂಟದಲ್ಲೂ ಇರದವರು, NDA ಮೈತ್ರಿಕೂಟವನ್ನೂ ಸೇರಿದವರು. ಫಾರ್ ಎಕ್ಸಾಂಪಲ್, ನಾವು ಒಡಿಸ್ಸಾಗೆ ಹೋದರೆ BJD ಇದೆ, ಬಿಜು ಜನತಾದಳ. ತೆಲಂಗಾಣಕ್ಕೆ ಹೋದರೆ TRS, ಈಗ BRS ಆಗಿದೆ ಅದು. ಈ ರೀತಿ ಯಾವುದೇ ಮೈತ್ರಿಕೂಟದ ಜೊತೆಗೆ ಗುರುತಿಸಿಕೊಳ್ಳದಂಥ ಪಕ್ಷಗಳು 73 ಸೀಟಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ INDA ಮೈತ್ರಿಕೂಟ ಮತ್ತು ಯಾವುದೇ ಮೈತ್ರಿಕೂಟದಲ್ಲಿ ಗುರುತಿಸಿಕೊಳ್ಳದಂಥ ಪಕ್ಷಗಳನ್ನು ಸೇರಿಸಿದ್ರೂ ಕೂಡ ಬಿಜೆಪಿಯ ಅಬ್ಬರಕ್ಕೆ ಆರ್ಭಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗಲ್ಲ. ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಹಿಡಿಯೋದು ಖಚಿತ ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ. ಈಗ ನಾವು ಹಿಂದಿನ ಫಲಿತಾಂಶವನ್ನು ಒಮ್ಮೆ ರೀಕಾಲ್ ಮಾಡಿಕೊಳ್ಳೋಣ. ಕಳೆದ ಬಾರಿ ಏನಾಗಿತ್ತು? NDA ಮೈತ್ರಿಕೂಟ 353 ಸೀಟ್ಗಳನ್ನು ಪಡ್ಕೊಂಡಿತ್ತು 2019ರ ಎಲೆಕ್ಷನ್ನಲ್ಲಿ. UPA, ಆಗ INDA ಮೈತ್ರಿಕೂಟ ಅಂತಿರಲಿಲ್ಲ, UPA ಮೈತ್ರಿಕೂಟ ಮಹಾಗಠಬಂಧನ್ ಈ ರೀತಿ ಇತ್ತು. 91 ಸೀಟುಗಳಿಗಷ್ಟೇ ಸೀಮಿತವಾಗಿತ್ತು. ಅದರ್ಸ್ 99. ಈ ಅದರ್ಸ್ ಅಲ್ಲಿ TMC ಇತ್ತು. ಈ ಬಾರಿ TMC INDA ಮೈತ್ರಿಕೂಟದ ಒಳಗೆ ಸೇರ್ಕೊಂಡಿದೆ. ಸೊ ಅಲ್ಲಿಗೆ ಈ ಬಾರಿಯೂ ಕೂಡ ಬಿಜೆಪಿಯನ್ನ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಮೈತ್ರಿಕೂಟ ಮಾಡಿದರೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಮೀಕ್ಷೆ ಪ್ರಿಡಿಕ್ಟ್ ಮಾಡ್ತಾ ಇರೋದು. ನೀವು ಕಳೆದ ಬಾರಿ ಬಿಜೆಪಿ 303 ಸೀಟ್ ಗೆದ್ದಿತ್ತು. ಈ ಬಾರಿ ಬಿಜೆಪಿಯೊಂದೇ 323 ಸೀಟ್ ಗೆಲ್ಲತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು ಬಿಜೆಪಿಯ ಪಾಲಿಗೆ ಅತ್ಯಂತ ಶುಭ ಸೂಚನೆಯ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ 2 ಟರ್ಮ್ ಆಡಳಿತವನ್ನ ಮಾಡಿದ ನಂತರ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಆ ಆಡಳಿತ ವಿರೋಧಿ ಅಲೆಯ ಕಾರಣಕ್ಕಾಗಿ ಒಂದೋ ಹೀನಾಯವಾಗಿ ಸೋಲಬೇಕು ಅಥವಾ ಅಟ್ಲೀಸ್ಟ್ ಸೀಟುಗಳ ಸಂಖ್ಯೆ ಆದರೂ ಕಡಿಮೆಯಾಗಬೇಕು ಆಡಳಿತ ವಿರೋಧಿ ಅಲೆ ಇದ್ದಾಗ. ಆದರೆ ಇಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇರೋದು. ಈ ಸರ್ಕಾರಕ್ಕೆ NDA ಅಥವಾ ಬಿಜೆಪಿ ನೇತೃತ್ವದ NDA ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದು ಕೂಡ ಈ ಸಮೀಕ್ಷೆಯಲ್ಲಿ ಕಾಣ್ತಾ ಇರುವಂತಹ ಮತ್ತೊಂದು ವಿಚಾರ. ನಿಮಗೆ UPA 1 ಮತ್ತು UPA 2 ಸರ್ಕಾರದ್ದು ನೆನಪಿರಬಹುದು. ಆ ಸರ್ಕಾರಕ್ಕೆ ಸಮಸ್ಯೆಯಾಗಿದ್ದೇ ಆಡಳಿತ ವಿರೋಧಿ ಅಲೆ. 2 ಟರ್ಮ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು. 3ನೇ ಟರ್ಮಿಗಾಗುವಾಗ ಎಲ್ರಿಗೂ ಗೊತ್ತಿತ್ತು ಕಾಂಗ್ರೆಸ್ ಅಥವಾ UPA ಮೈತ್ರಿಕೂಟ ಗೆಲ್ಲಲ್ಲ ಅಂತ 2014 ಕ್ಲಿಯರ್ ಆಗಿತ್ತು. ಯಾಕಂತಂದ್ರೆ ಪರಿಸ್ಥಿತಿ ಹಂಗಿತ್ತು. ಒಂದು ಅಲೆ ಯಾವ ರೀತಿ ಅಂದರೆ ಆಕ್ರೋಶದ ಅಲೆ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಈ ಬಾರಿ ಯಾವ ಆಕ್ರೋಶದ ಅಲೆಯೂ ಕೂಡ ಕಾಣಿಸ್ತಾ ಇಲ್ಲ. ಯಾವತ್ತೂ ಕೂಡ ಆಡಳಿತ ವಿರೋಧಿ ಅಲೆ ಬರಬೇಕಿತ್ತು, ಆಡಳಿತ ವಿರೋಧಿ ಅಲೆ ಕಾಣ್ತಾ ಇಲ್ಲ. ಬದಲಾಗಿ ಆಡಳಿತದ ಪರವಾದಂಥ ಅಲೆ ಕಾಣಿಸ್ತಿದೆ ಅಂತ ಟೈಮ್ಸ್ ನೌ ಸಮೀಕ್ಷೆಯ ವಿವರ ಹೇಳ್ತಾ ಇರೋದು. ಆ ಮೂಲಕ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕ್ಲಿಯರ್. ಯಾಕಂತಂದ್ರೆ ಇಲ್ಲೆಲ್ಲಾದರೂ ನೀವು ಅತಂತ್ರದ ರೀತಿಯಲ್ಲಿ ನಂಬರ್ಸಿದ್ರೆ ಅಥವಾ ಬಿಜೆಪಿ ಏನಾದರೂ 272ಕ್ಕಿಂತ ಕಡಿಮೆ ಬಂದು ಮೈತ್ರಿಕೂಟಗಳು ಅಂತಂದ್ರೆ ಬಿಜೆಪಿಯ ಜೊತೆಗಿರುವಂಥ ಬೇರೆ ಬೇರೆ ಪಕ್ಷಗಳು ಒಂದು 20-30 ಸೀಟ್ ಬಂದು ನಂಬರ್ಸು ಬಹುಮತ ಬಂದರೂ ಕೂಡ ಬಿಜೆಪಿಗೆ ಬಹುಮತ ಇಲ್ದಿದ್ರೆ ನರೇಂದ್ರ ಮೋದಿ ಅವರಿಗೆ ಪ್ರಾಬ್ಲಮ್ ಆಗಬಹುದು. ಯಾಕಂತಂದ್ರೆ ಆಗ
ಅನಿವಾರ್ಯತೆಗೆ ಸಿಲುಕಬೇಕಾಗತ್ತೆ ಬಿಜೆಪಿ. ಮಿತ್ರರು ಏನು ಹೇಳಿದ್ರೋ, ಯಾರನ್ನು ಹೇಳಿದ್ರೋ ಅವರನ್ನು ಪ್ರಧಾನಿ ಮಾಡಬೇಕು ಅನ್ನುವಂಥ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಆದರೆ ಈ ಸಮೀಕ್ಷೆ ಹೇಳ್ತಾ ಇರೋದು ಆ ಅನಿವಾರ್ಯತೆಯೇ ಇಲ್ಲ. ಬಿಜೆಪಿಗೆ ಯಾರ ಊರುಗೋಲಿನ ಅಗತ್ಯವೂ ಇಲ್ಲ. ಬಿಜೆಪಿಯೊಂದೇ 323 ಸೀಟ್ ಗೆಲ್ಲತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ಸೊ ಬಿಜೆಪಿಯೊಂದೇ 323 ಸೀಟ್ ಗೆಲ್ಲತ್ತೆ ಅನ್ನೋದು ನಿಜವಾದರೆ ನಾಡಿದ್ದು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸೋದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ನಾವು ಬಹಳ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ನೋಡಬೇಕು. ಅದರ ಡೀಟೇಲ್ ಕೂಡ ನಿಮ್ಮ ಮುಂದೆ ಬರ್ತಾ ಇದೆ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಭರ್ಜರಿ ಬಹುಮತ ಬರುತ್ತೆ. ಕಳೆದ ಬಾರಿಗಿಂತಲೂ ಕೂಡ ಬಿಜೆಪಿ ಹೆಚ್ಚು ಸೀಟನ್ನು ಗಳಿಸುವಂತ ಸಾಧ್ಯತೆ ಇದೆ. ನಾನು ಈಗಾಗಲೇ ಹೇಳಿದೆ 272 ಮ್ಯಾಜಿಕ್ ನಂಬರ್, 272 ಗಳಿಸಿದ್ರೆ ಮ್ಯಾಜಿಕ್ ನಂಬರ್. ಆದರೆ ಆ ಮ್ಯಾಜಿಕ್ ನಂಬರ್ಗಿಂತ ಆಚೆಗೆ ಬಿಜೆಪಿ ನಂಬರ್ಸ್ ಅನ್ನು ಪಡ್ಕೊಳ್ಳುತ್ತೆ. ಕಳೆದ ಬಾರಿ ಬಿಜೆಪಿ ಗಳಿಸಿದ್ದು 303, ಈ ಬಾರಿ ಬಿಜೆಪಿ 323 ಸೀಟ್ ಗಳಿಸುತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಮಿತ್ರರ ಹಂಗಿಲ್ಲದೆ ಸರ್ಕಾರವನ್ನು ನಡೆಸಬಹುದು, ಮಿತ್ರರ ಹಂಗಿಲ್ಲದೆ ಸರ್ಕಾರವನ್ನು ನಡೆಸೋದಕ್ಕೆ ಬಿಜೆಪಿ ಶಕ್ತ ಅನ್ನೋ ಭವಿಷ್ಯ ಈ ಸಮೀಕ್ಷೆಯಲ್ಲಿ ಬಂದಿರೋದು. ನಾನು ಈಗಾಗಲೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಯಾವಾಗ ಸಮಸ್ಯೆ ಆಗತ್ತೆ ಬಿಜೆಪಿಗೆ ಅಂತಂದ್ರೆ 272ಕ್ಕಿಂತ ಕಡಿಮೆ ಸ್ಥಾನಗಳು ಬಂದಾಗ ಮಾತ್ರ. ಆಗ ಮಿತ್ರರ ಮಾತನ್ನ ಕೇಳಬೇಕು. ಅದು ಮಿತ್ರರು ಯಾರು? ಕರ್ನಾಟಕದಲ್ಲಿ ಅಂತಾದರೆ JDS, UPಯಲ್ಲಿ ಅಂತಾದರೆ ಅಪ್ನಾದಳು, ಅಥವಾ ಮಹಾರಾಷ್ಟ್ರದಲ್ಲಿ ಅಂತಾದರೆ ಶಿವಸೇನೆಯ ಮತ್ತೊಂದು ಟೀಮು ಏಕನಾಥ್ ಶಿಂದೆ ಟೀಮು, ಬಿಹಾರದಲ್ಲಿ ಅಂತಾದರೆ JDU, ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಮಿತ್ರ ಪಕ್ಷ ಅಥವಾ ಹಳೆಯ ಮಿತ್ರ ಪಕ್ಷ ಒಮ್ಮೆ ಹೊರಗೆ ಹೋಗಿ ಮತ್ತೆ ವಾಪಸ್ ಬಂದಿರುವಂಥ ಮಿತ್ರ ಪಕ್ಷ. ಸೊ ಇವರ ಮಾತನ್ನು ಕೇಳಬೇಕು. ಆದರೆ ನಿಮಗೆ 272ಕ್ಕಿಂತ ಹೆಚ್ಚಿನ ಸೀಟು ಬಿಜೆಪಿಗೆ ಬಂದು ಬಿಡ್ತು ಅಂತಂದ್ರೆ ಬಿಜೆಪಿ ಯಾರ ಮಾತನ್ನೂ ಕೇಳಬೇಕಾದಂಥ ಅನಿವಾರ್ಯತೆ ಅಗತ್ಯ ಇಲ್ಲ. ಯಾಕಂತಂದ್ರೆ ಒಂದು ವೇಳೆ ಮಿತ್ರರು ಅಥವಾ ಮಿತ್ರ ಪಕ್ಷಗಳು ಏನಾದರೂ ಕಿರಿಕ್ ಮಾಡಿದರೆ ನಿಮ್ಮ ಹಂಗು ನಮಗಿಲ್ಲ, ನಮಗೆ ಬೇಕಾದಷ್ಟು ನಂಬರ್ ನಮಗಿದೆ ಅಂತ ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಟೈಮ್ಸ್ ನೌ ಸಮೀಕ್ಷೆಯ ವಿವರವನ್ನು ನೋಡಿದರೆ ಬಿಜೆಪಿ ಆನೆ ನಡೆದಿದ್ದೇ ದಾರಿ ಅನ್ನೋ ಹಂತದಲ್ಲಿ ಅಥವಾ ದಾರಿಯಲ್ಲಿ ಸಾಗ್ತಿದೆ. ನಮ್ಮ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿ ಹಾಕೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥ ಸೂಚನೆಯನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಟೀಮ್ ಕೊಡ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಈ ಸಮೀಕ್ಷೆಯಲ್ಲಿ ಬಂದಿರೋದು, ಯಾಕೆ NDA ಒಕ್ಕೂಟಕ್ಕೆ ಇಷ್ಟೊಂದು ನಂಬರ್ಸ್ ಬರುತ್ತೆ? ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ. ಬೇರೆ ನಾಯಕರಿಗೆ ಕಂಪೇರ್ ಮಾಡಿದರೆ ನರೇಂದ್ರ ಮೋದಿಯವರ ಜನಪ್ರಿಯತೆ ಉತ್ತುಂಗದಲ್ಲಿದೆ. ನರೇಂದ್ರ ಮೋದಿಗೂ ರಾಹುಲ್ ಗಾಂಧಿಗೂ ಅಜಗಜಾಂತರ ವ್ಯತ್ಯಾಸ. ಅಜಗಜಾಂತರ ಅಂತಂದ್ರೆ ಕುರಿಗೂ ಆನೆಗೂ ಇರುವಷ್ಟು ವ್ಯತ್ಯಾಸ ಅಂತ. ಮೋದಿ ಜನಪ್ರಿಯತೆಯೇ ಮತವಾಗಿ ಬದಲಾಗತ್ತೆ. ಆ ಜನಪ್ರಿಯತೆಯೇ ಈ ನಂಬರ್ಸ್ ಬರೋದಕ್ಕೆ ಕಾರಣ ಆಗತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಒಬ್ಬ ಲೀಡರ್ನ ಪಾಪ್ಯುಲಾರಿಟಿ ಆ ಪಕ್ಷಕ್ಕೆ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋದು ಸಹಜ. ನಾವು ಕರ್ನಾಟಕ ಅಂತ ಬಂದರೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಕಾಂಗ್ರೆಸ್ಗೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಡ್ತೋ, ಅದಕ್ಕೂ ಮೊದಲು ಯಡಿಯೂರಪ್ಪ ಅವರ ಜನಪ್ರಿಯತೆ ಬಿಜೆಪಿಗೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಡ್ತೋ, ನರೇಂದ್ರ ಮೋದಿ ಅವರ ಜನಪ್ರಿಯತೆ ಬಿಜೆಪಿಗೆ ಲಾಭವನ್ನು, ಅನುಕೂಲವನ್ನು, ಅಧಿಕಾರವನ್ನ ತಂದುಕೊಡುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ನಾನು ಆಗಲೇ ಹೇಳಿದೆ ಎಷ್ಟು ವ್ಯತ್ಯಾಸ ಇದೆ. ಇಬ್ಬರು ನಾಯಕರ ಮಧ್ಯೆ ಇರುವಂಥ ವ್ಯತ್ಯಾಸ ನೋಡ್ತಾ ಇದ್ರೆ ಬಹಳ ಅಚ್ಚರಿ ಅಂತಾಗತ್ತೆ. ಯಾಕಂತಂದ್ರೆ 2 ಟರ್ಮು ಪ್ರಧಾನಿಯಾಗಿ ಕೆಲಸ ಮಾಡಿನೂ ಕೂಡ ಜನಪ್ರಿಯತೆಯ ಗ್ರಾಫ್ ಕಡಿಮೆಯಾಗಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಅದೇ ಕಾರಣಕ್ಕಾಗಿ ಟೈಮ್ಸ್ ನೌ ಸಮೀಕ್ಷೆ ಈ ನಂಬರ್ಸ್ ಅನ್ನು ತೋರಿಸ್ತಾ ಇರೋದು, ಆ ಜನಪ್ರಿಯತೆಯ ಕಾರಣಕ್ಕಾಗಿ. ಎಸ್, ನಾವು ಆ ಜನಪ್ರಿಯತೆಯ ಗ್ರಾಫ್ ಅನ್ನು ಗಮನಿಸೋಣ. ಅಜಗಜಾಂತರ ವ್ಯತ್ಯಾಸ ಅಂತಂದ್ರೆ ಆನೆಗೂ ಕುರಿಗೂ ಇರುವಷ್ಟು ವ್ಯತ್ಯಾಸ ಅಂತ. ಸೊ ಹೇಗಿದೆ ನಾಯಕರ ಮಧ್ಯೆ? ಒಂದು 3 ವಿವರವನ್ನು ನಾವು ತೆಗೆದು ನೋಡೋಣ. ಬರ್ತಾ ಇದೆ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರ ಜನಪ್ರಿಯತೆ ಅಥವಾ ಪ್ರಧಾನಿ ಹುದ್ದೆಗೆ ಯಾರು ಬೆಸ್ಟು ಅನ್ನುವಂಥ ಪ್ರಶ್ನೆಯನ್ನು ಜನರ ಬಳಿ ಇಟ್ಟಾಗ, ಜನರ ಬಳಿ ಪ್ರಶ್ನೆ ಮಾಡಿದಾಗ ಜನ ಹೇಳ್ತಾ ಇರೋದು ನರೇಂದ್ರ ಮೋದಿ 61.4%, ರಾಹುಲ್ ಗಾಂಧಿ 31.8%,
ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಅಂತ ನೋಡ್ತಾ ಇದ್ದೀರಿ. ಅರವಿಂದ್ ಕೇಜ್ರಿವಾಲ್ 3.7%. ಅರವಿಂದ್ ಕೇಜ್ರಿವಾಲ್ ದೆಹಲಿಗೆ ಸೀಮಿತವಾಗಿ ರಾಜಕೀಯವನ್ನು ಮಾಡ್ತಾ ಇರೋದ್ರಿಂದ ಅವರ ಜನಪ್ರಿಯತೆ ಗ್ರಾಫ್ ಅಷ್ಟರಲ್ಲೇ ಇದೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ, ಎಲ್ಲ ಯಾತ್ರೆಗಳನ್ನು ಮಾಡಿದಂಥ ಹೊರತಾಗಿಯೂ ಎರಡೆರಡು ಲೋಕಸಭಾ ಎಲೆಕ್ಷನ್ ಅನ್ನು ಅತ್ಯಂತ ಹೀನಾಯವಾಗಿ ಸೋತ ಹೊರತಾಗಿಯೂ ಮತ್ತು ನಿರಂತರವಾಗಿ ಅವರನ್ನು ಲಾಂಚ್ ಮಾಡಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಮೊದಲು ಯುವ ನಾಯಕ ಅಂತ ಹೇಳ್ತಾ ಇದ್ರು, ಈಗ ದೇಶಕ್ಕೆ ಅಗತ್ಯವಾಗಿರುವಂಥ ನಾಯಕ ಅಂತ ಕ್ಯಾಂಪೇನ್ ಸ್ಟ್ರಾಟಜಿ ಚೇಂಜ್ ಆಗಿದೆ. ಈ ದೇಶಕ್ಕೆ ಬಹಳ ಅಗತ್ಯವಾಗಿ ಬೇಕಾಗಿರುವಂಥ ನಾಯಕ ಅಂತ ಕ್ಯಾಂಪೇನ್ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದರೆ, ಯಾಕಂತಂದರೆ 50 ವರ್ಷ ಕಳೆದ ನಂತರ ಯುವ ನಾಯಕ ಅಂತ ಹೇಳಿದರೆ ಜನ ಒಪ್ಕೊಳ್ಳಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಏನೇ ತಿಪ್ಪರ್ಲಾಗ ಹಾಕಿದರೂ ಕೂಡ, ಏನೇ ಪ್ರಯತ್ನ ಮಾಡಿದರೂ ಕೂಡ ಅವರ ಜನಪ್ರಿಯತೆಯ ಗ್ರಾಫ್ ಏರ್ತಾ ಇಲ್ಲ. ಇದು ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಅಲರಾಮಿಂಗು. ನೀವು ಒಬ್ಬ ನಾಯಕನನ್ನ ಪದೇ ಪದೇ ಲಾಂಚ್ ಮಾಡಿಯೂ ಕೂಡ, ಅಥವಾ ಈ ನಾಯಕ ಬಹಳ ಅನಿವಾರ್ಯ ಈ ದೇಶಕ್ಕೆ ಅಂತ ಕ್ಯಾಂಪೇನ್ ಮಾಡಿಯೂ ಕೂಡ ಆ ಜನಪ್ರಿಯತೆಯ ಗ್ರಾಫ್ ಅಷ್ಟರಲ್ಲೇ ಇದೆ ಅಂತಾದರೆ ನಿಮ್ಮ ಲೀಡರ್ಶಿಪ್ಪಲ್ಲಿ ಸೀರಿಯಸ್ ಆದಂಥ ಪ್ರಾಬ್ಲಮ್ ಇದೆ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇರೋದು. ಈ ಕಡೆ ನೋಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ 2014ರಿಂದ 2024ರವರೆಗೆ 10 ವರ್ಷ ಪ್ರಧಾನಿಯಾಗಿ ಕೆಲಸ ಮಾಡಿದಂಥ ಯಾವ ವ್ಯಕ್ತಿಯ ಜನಪ್ರಿಯತೆಯಾದರೂ ಕೂಡ ಕುಸಿಬೇಕಿತ್ತು. ಅದು ಸಹಜ. ಒಬ್ಬ 2014ರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅನ್ನೋದೊಂದು ಕಲ್ಪನೆ, ಅಥವಾ ನರೇಂದ್ರ ಮೋದಿಯವರ ಆಡಳಿತ ಅನ್ನೋದೊಂದು ಕಲ್ಪನೆಯಾಗಿತ್ತು. ಈಗ ಈ ರೀತಿ ಇರಬಹುದು, ಗುಜರಾತಲ್ಲಿ ಏನೋ ಮಾಡಿದ್ದಾರಂತೆ, ದೇಶಕ್ಕೆ ಇನ್ನೇನೋ ಮಾಡಬಹುದು ಅನ್ನೋದು ಕಲ್ಪನೆ. ಈಗ ವಾಸ್ತವ. ಆ ವಾಸ್ತವದ ನಂತರವೂ ಕೂಡ ಈ ಜನಪ್ರಿಯತೆ, ಈ ಪಾಪ್ಯುಲಾರಿಟಿ ಇದೆ ಅಂತಾದರೆ ಬಿಜೆಪಿಯ ಪಾಲಿಗೆ ಅತ್ಯಂತ ಗೈನ್ ಆಗ್ತಾ ಇರೋದು ನರೇಂದ್ರ ಮೋದಿಯವರ ಜನಪ್ರಿಯತೆ. ಆ ಪಾಪ್ಯುಲಾರಿಟಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಗೈನ್ ಆಗ್ತಾ ಇದೆ. ಹೆಚ್ಚಿನ ಸೀಟುಗಳು ಬರೋದಕ್ಕೆ, ವೋಟ್ ಶೇರ್ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಇದು ಬಿಜೆಪಿಯ ಪಾಲಿಗೂ ಕೂಡ ಅಲರಾಮಿಂಗ್. ಯಾಕೆ ಅಂತಂದರೆ ನರೇಂದ್ರ ಮೋದಿಯವರ ಜನಪ್ರಿಯತೆಯ ಕಾರಣಕ್ಕಾಗಿ ವೋಟ್ ಸಿಗ್ತಿದೆ ಅಂತಾದರೆ, ಅಥವಾ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿಯೇ ಬಿಜೆಪಿಯ ಸೀಟು ಗಳಿಕೆಗೆ ಕಾರಣ ಆಗ್ತಿದೆ ಅಂತಾದರೆ, ನರೇಂದ್ರ ಮೋದಿಯವರ ನಂತರ ಯಾರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇಂದಿರಾ ನಂತರ ಯಾರು ಅನ್ನುವಂಥ ಪ್ರಶ್ನೆ ರೈಸ್ ಆಗಿತ್ತು. ಸೊ ಅದೇ ಸಿಚುವೇಶನ್ಗೆ ಬಿಜೆಪಿಯೂ ಕೂಡ ಬರ್ತಿದೆ ಅಂತ ಅರ್ಥ. ನಾವು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ, ಅಥವಾ ಬಿಜೆಪಿಯ ಮಾತೃ ಸಂಸ್ಥೆ RSSನ ಮೂಲ ಧ್ಯೇಯ ಇರೋದೇ ನಾವು ವ್ಯಕ್ತಿ ಪೂಜಕರಲ್ಲ, ವ್ಯಕ್ತಿ ಪೂಜೆ ಮಾಡೋದಿಲ್ಲ, ನಾವು ನಮ್ಮ ಧ್ವಜ ಅಥವಾ ಅವರದೊಂದು ಭಗವಾ ಧ್ವಜ ಏನಿದೆ ಅದೇ ಅವರಿಗೆ ಐಡೆಂಟಿಟಿ ಅನ್ನೋ ರೀತಿಯಲ್ಲಿ. ಬಟ್ ಇಲ್ಲಿ ನರೇಂದ್ರ ಮೋದಿಯವರ ಕಾರಣಕ್ಕಾಗಿಯೇ ನಂಬರ್ಸ್ ಬರ್ತಿದೆ ಅಂತಾದರೆ ಬಿಜೆಪಿಗೂ ಅಲರಾಮಿಂಗು. ಈಗ ನಿಮಗೆ ಸ್ಕೋರ್ ಆಗ್ತಿದೆ, ಈಗ ನಿಮಗೆ ನಂಬರ್ಸ್ ಬರ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಅದರ ಸ್ಥಿತಿ ಏನು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಪಡ್ಕೊಳ್ಬೇಕಾದಂಥ ಅಗತ್ಯ ಇದೆ. ಒಟ್ಟಿನಲ್ಲಿ ಬಿಜೆಪಿಗೆ ಹೆಚ್ಚು ಸೀಟು ಬರೋದಕ್ಕೆ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಾರಣ ಆಗ್ತಿದೆ ಅನ್ನೋದು ಸ್ಪಷ್ಟ. ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು, ರಾಜಕೀಯದಲ್ಲೂ ಒಂದು ಮಾತಿದೆ, ದೆಹಲಿಯ ಸಿಂಹಾಸನ ಲಕ್ನೋ ಮಾರ್ಗದ ಮುಖಾಂತರ ಬರುತ್ತೆ ಅಂತ. ಅಂದರೆ ದೆಹಲಿಯನ್ನು ಆಳಬೇಕು ಅಂತಾದರೆ ಉತ್ತರ ಪ್ರದೇಶವನ್ನು ಗೆಲ್ಲಬೇಕು ಅಂತ. ಸೊ ಉತ್ತರ ಪ್ರದೇಶದ ಕತೆ ಏನು? ಬಹಳ ಇಂಟ್ರೆಸ್ಟಿಂಗ್ ಡೀಟೇಲು ಈ ಸಮೀಕ್ಷೆಯಲ್ಲಿದೆ. ಹಿಂದಿ ನಾಡಿನಲ್ಲಿ ಬಿಜೆಪಿ ನಾಗಾಲೋಟ ಈ ಬಾರಿಯೂ ಕೂಡ ಖಚಿತ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇರೋದು. ಹಿಂದಿ ಬೆಲ್ಟ್ ಅಲ್ಲಿ ಅದು ರಾಜಸ್ಥಾನ, ಮಧ್ಯಪ್ರದೇಶ, ಅದರ ಜೊತೆಗೆ ಉತ್ತರ ಪ್ರದೇಶ, ಉತ್ತರಾಖಂಡ್, ಇಲ್ಲಿ ಬಿಜೆಪಿ ಹೆಚ್ಚು ಸೀಟ್ ಗೆಲ್ಲುತ್ತೆ. ಇಂದ್ರಪ್ರಸ್ಥದ ಬಿಜೆಪಿಯ ಸಿಂಹಾಸನಕ್ಕೆ ಲಕ್ನೋ ಕೊಡುಗೆ ಹೆಚ್ಚು ಅಂತ ಕ್ಲಿಯರ್ ಆಗಿ ಈ ಸಮೀಕ್ಷೆ ಹೇಳ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಅಕ್ಷರ ಸಹ ಕ್ಲೀನ್ ಸ್ವೀಪ್ ಮಾಡುತ್ತೆ ಬಿಜೆಪಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅಯೋಧ್ಯೆ ಇರೋದು ಉತ್ತರ ಪ್ರದೇಶದಲ್ಲೇ. ರಾಮ ಮಂದಿರ ಮೊನ್ನೆ ತಾನೇ ಲೋಕಾರ್ಪಣೆಯಾಯಿತು ಅಥವಾ ರಾಮನ ಪ್ರತಿಷ್ಠಾಪನೆಯಾಯಿತು 500 ವರ್ಷದ ಬಳಿಕ. ಅದರ ನೇರ ಲಾಭ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಆಗೇ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರಗಳು, ಅದರಲ್ಲಿ ಅತ್ಯಂತ ಹೆಚ್ಚು ಸೀಟುಗಳು ಬಿಜೆಪಿಯ ಪಾಲಾಗುತ್ತೆ. ಉತ್ತರ ಪ್ರದೇಶದ ಜೊತೆಗೆ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಇದೆಲ್ಲವೂ ಕೂಡ ಬಿಜೆಪಿಗೆ ಅತ್ಯಂತ ಹೆಚ್ಚು ಸೀಟನ್ನು ಕೊಡುವಂಥ ರಾಜ್ಯಗಳು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನಾನು ಉತ್ತರ ಪ್ರದೇಶವನ್ನ ಒಮ್ಮೆ ನೋಡ್ಬಿಡೋಣ. ಉತ್ತರ ಪ್ರದೇಶದ ನಂಬರ್ಸ್ ಏನು ಹೇಳುತ್ತೆ? ಉತ್ತರ ಪ್ರದೇಶದ ನಂಬರ್ಸ್ ಈ ಸಮೀಕ್ಷೆಗೆ ಸಂಬಂಧಿಸಿದಂತೆ ನೋಡೋಣ. ಡೀಟೇಲ್ ಬರ್ತಾ ಇದೆ, ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನು ಹೇಳುತ್ತೆ ಸಮೀಕ್ಷೆ? ಉತ್ತರ ಪ್ರದೇಶ ಎಸ್ ಇದೆ. ಒಟ್ಟು ಲೋಕಸಭಾ ಕ್ಷೇತ್ರಗಳು 80 ಉತ್ತರ ಪ್ರದೇಶದಲ್ಲಿ. NDA ಮೈತ್ರಿಕೂಟ
ಈಗ ಉತ್ತರ ಪ್ರದೇಶದಲ್ಲಿ NDA ಮೈತ್ರಿಕೂಟದಲ್ಲಿರೋದು ಮೇಜರ್ BJP, ಅದನ್ನು ಬಿಟ್ಟರೆ ಅಪ್ನಾದಳ್ ಅಂತ ಒಂದು ಪಾರ್ಟಿ ಇದೆ. ಈ ಎರಡು ಪಾರ್ಟಿಗಳು ಸೇರಿ, ಅದು ಏನು ದೊಡ್ಡ ಮೇಜರ್ ಪಾರ್ಟಿ ಅಲ್ಲ, ಒಂದು 2 ಸೀಟು ಕಳೆದ ಬಾರಿ ಗೆದ್ದಿದ್ದು, ಈ ಬಾರಿಯೂ ಕೂಡ ಅದೇ ಆಸುಪಾಸಲ್ಲಿ. BJP ಮೈತ್ರಿಕೂಟ 77 ಸೀಟ್ ಗೆಲ್ಲತ್ತೆ ಉತ್ತರ ಪ್ರದೇಶದಲ್ಲಿ ಅಂತ ಟೈಮ್ಸ್ ನಾವು ಹೇಳ್ತಿದೆ. INDIA ಮೈತ್ರಿಕೂಟ 3 ಸೀಟಿಗಷ್ಟೇ ಸೀಮಿತ, ಅದರ್ಸ್ 0 ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನಾವು ಕಳೆದ ಬಾರಿ ಒಮ್ಮೆ ಅಂಕಿಅಂಶವನ್ನು ನೋಡಬೇಕಾಗತ್ತೆ. ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಏನಾಗಿತ್ತು? ಕಳೆದ ಬಾರಿ BJP ಮತ್ತು ಅಪ್ನಾದಳ್ 64 ಸೀಟನ್ನು ಗೆದ್ದಿತ್ತು. BJP ಒಂದೇ 62 ಸೀಟು ಪ್ಲಸ್ ಅಪ್ನಾದಳ್ 2 ಸೀಟು. ಅದನ್ನು ಬಿಟ್ಟರೆ BSP 10 ಸೀಟು, 5 ಸೀಟು SP, ಕಾಂಗ್ರೆಸ್ 1 ಸೀಟಿಗಷ್ಟೇ ಸೀಮಿತವಾಗಿತ್ತು. ರಾಹುಲ್ ಗಾಂಧಿ ಅವರೇ ಸೋತು ಹೋಗಿದ್ದು. ಈ ಬಾರಿಯೂ ಕೂಡ ಕಾಂಗ್ರೆಸ್ನ ಗಳಿಕೆ ಒಂದೇ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ನೀವು ಉತ್ತರ ಪ್ರದೇಶವನ್ನು ಗೆಲ್ಲೋದಕ್ಕಾಗಲಿಲ್ಲ ಅಂತಾದರೆ ದೆಹಲಿಯನ್ನು ಗೆಲ್ಲೋದು ಕಷ್ಟ, ಅಥವಾ ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸೋದು ಕಷ್ಟ. ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸೀಟು ಗೆಲ್ಲದೇ ಇದ್ರೆ ಕ್ಲಿಯರ್ ಇಲ್ಲಿ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇರೋದು. 80ಕ್ಕೆ 77 NDA ಪಾಲು. ಮತ್ತು ಇನ್ನೇನು ಹೇಳಿದೆ? ಉತ್ತರ ಪ್ರದೇಶ ಪಕ್ಕದಲ್ಲೇ ಇರುವಂಥ ಇನ್ನು ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಇಲ್ಲಿ ಮೇಜರ್ ಶೇರು ಅದು BJP ಗೈನು ಅಥವಾ NDA ಮೈತ್ರಿಕೂಟ ಗೈನು. ಸೊ ಆ ಮೂಲಕ BJPಯ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ರೂ ಗೆಲ್ಲೋದಕ್ಕೆ ಆಗಲ್ಲ INDA ಮೈತ್ರಿಕೂಟಕ್ಕೆ ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ. ನೆಕ್ಸ್ಟ್ ನಮ್ಮ ರಾಜ್ಯಕ್ಕೆ ನಾವು ಬರಬೇಕಾಗತ್ತೆ. ಕರ್ನಾಟಕದಲ್ಲಿ ಏನಾಗಬಹುದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಟೈಮ್ಸ್ ನಾವು ಏನು ಹೇಳುತ್ತೆ? ಕರ್ನಾಟಕದಲ್ಲಿ ಯಾರ ಪರ ಮತದಾರರ ಒಲವಿದೆ? ಎಲೆಕ್ಷನ್ನಲ್ಲಿ ದಳ ಮತ್ತು ಕಮಲ ದೋಸ್ತಿ ಜಾದೂ ಮಾಡತ್ತಾ, ಅಥವಾ 135 ಸೀಟ್ ಗೆದ್ದಂಥ ಕಾಂಗ್ರೆಸ್ ಇಲ್ಲೇನಾದರೂ ಹೆಚ್ಚಿನ ಸೀಟನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನಾ? ಗ್ಯಾರಂಟಿ ಯೋಜನೆಗಳ ಕೈ ಹಿಡಿಯುತ್ತಾ? ಟಾರ್ಗೆಟ್ 20 ಅಂತ ಕಾಂಗ್ರೆಸ್ನ ಗುರಿ, ಈಗ ಒಂದಿರೋದು 20 ಆಗಬೇಕು ಅಂತ ಕಾಂಗ್ರೆಸ್ ಕನಸು ಕಾಣ್ತಾ ಇದೆ. ಆ ಕನಸು ಈಡೇರತ್ತಾ? ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಅವರ ಗ್ಯಾರಂಟಿನ? ಯಾವುದಕ್ಕೆ ಕರ್ನಾಟಕದ ಜನ ವೋಟ್ ಮಾಡ್ತಾರೆ? ಕರ್ನಾಟಕದ ರಾಜಕೀಯ ಚರಿತ್ರೆ ನೋಡಿದರೆ ನೀವು ವಿಧಾನಸಭೆಗೆ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಕರ್ನಾಟಕದ ಜನ, ಲೋಕಸಭೆಗೆ ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಸಾಮಾನ್ಯವಾಗಿ ಕರ್ನಾಟಕದ ಜನ ರಾಷ್ಟ್ರೀಯ ವಿಚಾರಧಾರೆಗಳ ಸಂದರ್ಭಕ್ಕೆ ಬಂದಾಗ ಅಥವಾ ರಾಷ್ಟ್ರೀಯ ವಿಚಾರ ಅಂತ ಬಂದಾಗ ಕರ್ನಾಟಕದ ಜನ ಕರ್ನಾಟಕದ ಲೋಕಲ್ ಸರ್ಕಾರಕ್ಕೂ ನೀವು ಮೇಲೆ ಕೇಂದ್ರದಲ್ಲಿರೋ ಸರ್ಕಾರಕ್ಕೂ ವ್ಯತ್ಯಾಸಗಳನ್ನು ಮಾಡಿದ್ದಾರೆ. 99ರ ಎಲೆಕ್ಷನ್ ಕ್ಲಾಸಿಕ್ ಎಕ್ಸಾಂಪಲ್. ಆಗ ಇಲ್ಲಿ SM ಕೃಷ್ಣ ಗೆಲ್ತಾರೆ, ಒಟ್ಟಿಗೆ ಬಂತು ಎಲೆಕ್ಷನ್. ಅಲ್ಲಿ BJPಗೆ ಹೆಚ್ಚಿನ ಸೀಟು ಬರುತ್ತೆ, ಅಂದರೆ ಲೋಕಸಭೆಯಲ್ಲಿ ಒಟ್ಟಿಗೆ ಎಲೆಕ್ಷನ್ ಬಂದಿರೋದು. ಸೊ ಆ ರೀತಿಯ ಲೆಕ್ಕಾಚಾರಗಳು ಕರ್ನಾಟಕದಲ್ಲಿ. ಕರ್ನಾಟಕ ಲೋಕಸಭೆಗೆ ಒಂದು ರೀತಿ ಯೋಚನೆ ಮಾಡಿದರೆ ವಿಧಾನಸಭೆಗೆ ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡುತ್ತೆ. ಒಮ್ಮೆ ನೋಡ್ಬಿಡೋಣ ನಾವು ನಂಬರ್ಸು, ಏನು ನಂಬರ್ಸ್ ಹೇಳ್ತಿದೆ ಟೈಮ್ಸ್ ನಾವು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ. ಎಸ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಏನು ಹೇಳುತ್ತೆ ನಂಬರ್ಸು ನೋಡ್ಬಿಡೋಣ ಡೀಟೇಲ್ ನಿಮ್ಮ ಮುಂದೆ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ 28 ಲೋಕಸಭಾ ಕ್ಷೇತ್ರಗಳ ಪೈಕಿ BJP 21ರಲ್ಲಿ ಗೆಲ್ಲತ್ತೆ, JDS 2ರಲ್ಲಿ ಗೆಲ್ಲತ್ತೆ, ಕಾಂಗ್ರೆಸ್ 5 ಸೀಟನ್ನು ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಕಳೆದ ಬಾರಿಯ ಲೆಕ್ಕಾಚಾರ ನೋಡ್ತಾ ಇದ್ದೀರಿ. BJP 25, ಕಾಂಗ್ರೆಸ್ 1, JDS 1, ಅದರ್ಸ್ BJP ಬೆಂಬಲಿತ ಅದರ್ಸ್ ಅಂದರೆ ಪಕ್ಷೇತರು ಸುಮಲತಾ ಅಂಬರೀಶ್ ಗೆದ್ದಿದ್ರು. ಈ ಬಾರಿ BJPಯ ಸೀಟು ಗಳಿಕೆ ಕಡಿಮೆ ಆಗುತ್ತೆ. 25 ಇದ್ದಿದ್ದು 21ಕ್ಕೆ ಇಳಿಯುತ್ತೆ. ಬಿಕಾಸ್ ಅದು ಜಾತ್ಯತೀತ ಜನತಾದಳದ ಜೊತೆಗೆ ಮೈತ್ರಿ ಒಂದಿಷ್ಟು ಸೀಟನ್ನು ಬಿಟ್ಟುಕೊಡಲೇಬೇಕು BJP. JDSಗೆ ಏನು ಗೈನ್ ಆಗೋದು? 1 ಸೀಟು ಜಾಸ್ತಿ. ಕಳೆದ ಬಾರಿ 1 ಇತ್ತು, ಈ ಬಾರಿ 2 ಆಗುತ್ತೆ. ಕಾಂಗ್ರೆಸ್ಸು 5 ಸೀಟನ್ನು ಗೆಲ್ಲುತ್ತೆ. ಕಾಂಗ್ರೆಸ್ ಇದು ಒಂದು ಲೆಕ್ಕದಲ್ಲಿ ಅಚೀವ್ಮೆಂಟು, 1ರಿಂದ 5 ಅಂದರೆ 5 ಪಟ್ಟು ಜಾಸ್ತಿ ಆಯಿತು ಅಂತ. ಆದರೆ ರಾಜಕೀಯವಾಗಿ ಅವರ ಲೆಕ್ಕಾಚಾರ ಇರೋದು 20 ಸೀಟು, 20+ ಸೀಟು. ಆ ಮೂಲಕ ಕಾಂಗ್ರೆಸ್ ಗಟ್ಟಿ ಆಗಬೇಕು ದೇಶ ಮಟ್ಟದಲ್ಲಿ ಅನ್ನೋದು ಅವರ ಲೆಕ್ಕಾಚಾರ. ಬಟ್ ಅವರ ಲೆಕ್ಕಾಚಾರ ಒಂದಿದ್ರೆ ಆಗೋದು ಮತ್ತೊಂದು ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ. DK ಸುರೇಶ್ ಈಗ ಒಬ್ಬರು ಸಂಸದರು ಕರ್ನಾಟಕದಿಂದ, ಅವ್ರ ಜೊತೆಗೆ ಅಥವಾ ಅವರು ಸೋಲ್ತಾರೋ ಗೆಲ್ತಾರೋ ಗೊತ್ತಿಲ್ಲ, 5 ಆಗತ್ತೆ, 1 ಇದ್ದಿದ್ದು 5 ಆಗತ್ತೆ ಅಂತ ಅಷ್ಟೇ ಕಾಂಗ್ರೆಸ್ನ ನಾಯಕರು ಸಮಾಧಾನಗೊಳ್ಳಬೇಕಾದಂಥ ವಿಚಾರ. ಇದಿಷ್ಟು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಡೀಟೇಲ್. ಆದರೆ ಜೊತೆಗೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಅಂದರೆ ಈ ಮೈತ್ರಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಸೊ
ಸೊ ಮೈತ್ರಿಗೆ ಸಂಬಂಧಿಸಿದಂತೆಯೂ ಕೂಡ ಒಂದಿಷ್ಟು ಪರ್ಟಿಕ್ಯುಲರ್ ಆದಂಥ ಡೀಟೇಲನ್ನು ಈ ಸಮೀಕ್ಷೆ ಕೊಟ್ಟಿದೆ. ಅದ್ಯಾವುದು? ಮೈತ್ರಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು. JDS BJP ಮೈತ್ರಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಅತ್ಯಂತ ಹೀನಾಯವಾಗಿ ಸೋತಿತ್ತು, ಅಥವಾ ಮೈತ್ರಿ ಸರಿ ಹೋಗಿರಲಿಲ್ಲ. ಬಟ್ ಈ ಮೈತ್ರಿ ಆ ರೀತಿ ಅಲ್ಲ, ಪರಿಣಾಮ ಬೀರುತ್ತೆ ಅಂತ 41% ಜನ, ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತ ಇನ್ನೊಂದಿಷ್ಟು 36% ಜನ ಹೇಳಿದ್ದಾರೆ. ಪರಿಣಾಮ ಬೀರೋದಿಲ್ಲ, ಈಗಲೇ ಏನೂ ಹೇಳೋದಕ್ಕಾಗಲ್ಲ ಅಂತ. ಆ ಮೂಲಕ ಇದರ ಕನ್ಕ್ಲೂಷನ್ ನಾವು ಏನು ತೆಗೆದುಕೋಬಹುದು ಅಂತಂದರೆ, ಮೈತ್ರಿ ವರ್ಕೌಟ್ ಆಗತ್ತೆ ಅನ್ನುವಂಥ ಕನ್ಕ್ಲೂಷನ್ಗೆ ನಾವು ಇಲ್ಲಿ ಬರಬಹುದು. BJP ಮತ್ತು JDSನ ಮೈತ್ರಿ ವರ್ಕೌಟ್ ಆಗತ್ತೆ, ಇಬ್ಬರಿಗೂ ಕೂಡ ಲಾಭ ಆಗತ್ತೆ ಮೈತ್ರಿಯ ಕಾರಣಕ್ಕಾಗಿ ಅನ್ನೋದು ಟೈಮ್ಸ್ ನೌ ಸಮೀಕ್ಷೆಯ ವಿವರ. ಇನ್ನು ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ, ಕಾರ್ಯವೈಖರಿ, ಇದರ ಬಗ್ಗೆಯೂ ಪ್ರಶ್ನೆ ಇದೆ. ಒಬ್ಬ ಲೋಕಲ್ ಲೀಡರು ಸ್ಟ್ರಾಂಗ್ ಆಗಿದ್ರೆ ಹೆಚ್ಚಿನ ಸೀಟನ್ನು ಗೆಲ್ಲಿಸಿಕೊಳ್ಳಬಹುದು ಅನ್ನೋದಕ್ಕೆ ದೇವರಾಜ ಅರಸು ಉದಾಹರಣೆ. 77ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ದೇಶದೆಲ್ಲೆಡೆ ಸೋತಿತ್ತು, ಆದರೆ ಕರ್ನಾಟಕದಲ್ಲಿ ಸೋತಿರಲಿಲ್ಲ. ಬಿಕಾಸ್ ದೇವರಾಜ ಅರಸು ಅವರ ಲೀಡರ್ಶಿಪ್, ಅವರ ನಾಯಕತ್ವ. ಬಟ್ ಆ ರೀತಿ ಸಿದ್ದರಾಮಯ್ಯ ಅವರಿಗೆ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ ಅಂತ ಉತ್ತರ ಇದೆ. ನೀವಾಗಲೇ ನೋಡಿದ್ರಿ ನಂಬರ್ಸ್ ಎಷ್ಟು ಬರುತ್ತೆ ಅಂತ. ಸೊ ಅವರ ಆಡಳಿತ ವೈಖರಿ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಿತ್ತು ಟೈಮ್ಸ್ ನಾವು. ತುಂಬ ತೃಪ್ತಿ ಅಂತ 18% ಜನ, ತೊಂದರೆ ಇಲ್ಲ ಅಂದವರು, ಸಮಾಧಾನಕರ ಅಂದವರು 27% ಜನ, ಕೆಟ್ಟದಾಗಿದೆ ರೀ ಅಂದವರು 34% ಜನ, ಏನು ಹೇಳೋದಕ್ಕಾಗಲ್ಲ ಅಂದವರು 21% ಜನ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.